ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರಾಜು ಅಂತ. ಸೊ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ ಈಗ 2020ರಲ್ಲಿ ನೋಟಿಫಿಕೇಷನ್ಸ್ ಏನಾಗುತ್ತೆ ಅಲ್ಲ ಮುಂದೆ. ಸೊ ಇನ್ನೇನು 1 ತಿಂಗಳು ಅಥವಾ 2 ತಿಂಗಳಲ್ಲಿ ನೋಟಿಫಿಕೇಷನ್ಸ್ ಆಗ್ಬೋದು. ಯಾಕಂದರೆ ಸುಮಾರು ಚರ್ಚೆ ಆಗ್ತಿದೆ. ಸೊ ಹಂಗಾಗಿ ಅದ್ರ ಬಗ್ಗೆ ಯಾರೆಲ್ಲ ಸ್ಟಡಿ ಮಾಡ್ತಿರ್ತೀರಾ ಮತ್ತು ಈ ಸರ್ತಿ ಯಾರು ಆಗಲೇಬೇಕಂತ ಅಂದ್ಕೊಂಡಿರ್ತೀರ, ಸೊ ಅವ್ರಿಗೆ ಉಪಯೋಗವಾಗಲಿ ಅಂತ ಹೇಳ್ಬಿಟ್ಟು ನಾನು ವೀಡಿಯೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವು ತುಂಬ ಜನ ಮೆಸೇಜು ಮತ್ತು ಕಮೆಂಟ್ ಆಗ್ತಿದ್ರಿ. ಸೊ ಅಂದರೆ ಈಗ ನೋಟಿಫಿಕೇಷನ್ಸ್ ಟ್ಯಾಕ್ಸ್ ಬಿಟ್ಟಿದ್ದಾರೆ ಅಂತಂದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಮತ್ತು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ ಅಂತ ಟ್ಯಾಕ್ಸ್ ಬಿಟ್ಟಿದ್ದಾರೆ. ಸೊ ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡಿದರೆ ಸೇಮು ಮತ್ತು ಯಾವ ಜಿಲ್ಲೆಗೆ ಅಪ್ಲೈ ಮಾಡಿದರೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಮತ್ತು ಕಟಾಪ್ ಎಷ್ಟು ನಿಲ್ಬೋದು ಅಂತ ಒಂದು ಅಂದರೆ ಸ್ಟಾರ್ಟಿಂಗ್ ಇವಾಗ ಅಟೆಂಡ್ ಮಾಡ್ತಿದ್ದೀವಿ ಅಥವಾ ಲಾಸ್ಟ್ ಟೈಮ್ ಅಟೆಂಡ್ ಮಾಡಿದ್ವಿ, ನಾವು ಗೊತ್ತಾಗದೆ ಯಾವುದಾದ್ರು ಜಿಲ್ಲೆಗೆ ಹಾಕ್ಬಿಟ್ವಿ. ಬಟ್ ಬೇರೆ ಬೇರೆ ಜಿಲ್ಲೆಯಲ್ಲಿ ಕಟಾಪ್ ಈ ಥರ ನಿಂತ್ಕೊಂಡಿತ್ತು, ಹೆಚ್ಚಿಗೆ ನಿಂತ್ಕೊಂತು, ಕಮ್ಮಿ ನಿಂತ್ಕೊಂತು ಅಂತ ಒಂದು ಗೊಂದಲದಲ್ಲಿರ್ತೀರ. ಸೊ ಅದಕ್ಕೋಸ್ಕರ ಒಂದು ಕ್ಲಾರಿಟಿ ಸಿಗಲಿ ಅಥವಾ ಒಂದು ಬ್ರೀಫಾಗಿ ಒಂದು ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಯೂಸ್ ಆಗುತ್ತೆ 100%. ನೀವು ಎಲ್ಲರೂ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಇದನ್ನು. ಇದು ಅಂದರೆ ಏನಂತಂತಂದರೆ ಲಾಸ್ಟ್ ಇಯರು 1137 ಪೋಸ್ಟಿಗೆ CPC ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲು ನೋಟಿಫಿಕೇಷನ್ಸ್ ಆಗಿತ್ತು. ಸೊ ಆವಾಗ ಬೆಂಗಳೂರು ಸಿಟಿ ಅಂದರೆ ಪರ್ಟಿಕ್ಯುಲರಾಗಿ ಬೆಂಗಳೂರು ಸಿಟಿ ಅಂದರೆ ಪ್ರತಿ ಸಲವೂ ಬೆಂಗಳೂರು ಸಿಟಿಗೆ ಜಾಸ್ತಿ ವೇಕೆನ್ಸೀಸ್ ಇರ್ತವೆ. ಸೊ ಹಂಗಾಗಿಬಿಟ್ಟು ಅಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಬಿದ್ದಿರುತ್ತೆ ಮತ್ತು ಅಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಯಾವ್ಯಾವ ಥರ ಸ್ಕೋರ್ ಮಾಡಿರ್ತಾರೆ ಮತ್ತು ಲಾಸ್ಟ್ ಟೈಮ್ ಕಟಾಪ್ ಎಷ್ಟು ನಿಂತ್ಕೊಂಡಿತ್ತು ಅಂತ ನೀವೇನಾದರೂ ನೋಡ್ಕೊಂಡ್ರೆ, ಸೊ ಲಾಸ್ಟ್ ಟೈಮ್ ಎಷ್ಟು ಪೋಸ್ಟ್ ಇತ್ತು ಮತ್ತು ಈ ಸರ್ತಿ ಎಷ್ಟು ಪೋಸ್ಟ್ ಇದೆ, ಸೊ ಅವಾಗ ಎಷ್ಟು ಕಟಾಪ್ ನಿಂತ್ಕೊಂಡಿತ್ತು, ಅಂದರೆ ಈ ಸರ್ತಿ ಎಷ್ಟು ಕಟಾಪ್ ನಿಲ್ತ್ಕೋಬೋದು ಅಂತ ನಿಮಗೊಂದು ಯಾವ್ರೇಜಾಗಿ ಒಂದು ಐಡಿಯಾ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ವಿಡಿಯೋ ಮಾಡ್ತಿದ್ದೀನಿ. ಈಗ ಲಾಸ್ಟ್ ಟೈಮ್ ಎಷ್ಟು ಕಟಾಪ್ ನಿಂತ್ಕೊಂಡಿತ್ತು ಅಂತ ಹೇಳ್ತಾ ಹೋಗ್ತೀನಿ. ಸೊ ಅಂದರೆ 2022ರಲ್ಲಿ ಕಾಲ್ಫಾರ್ಮ್ ಆಗಿದಾಗ ಟೋಟಲ್ 1137 ನಾನ್ HKಗೆ ಪೋಸ್ಟ್ ಇತ್ತು. ಆವಾಗ ಬೆಂಗಳೂರಿಗೆ ಇದ್ದಿದ್ದು 326 ಪೋಸ್ಟು ಸಮಥಿಂಗ್ ಇತ್ತು ಅಷ್ಟೇ. ತುಂಬ ಕಡಿಮೆ ಪೋಸ್ಟ್ ಇಷ್ಟಿದ್ದು. ಅದೇ ಸರ್ತಿನೇ ತುಂಬ ಕಡಿಮೆ ಪೋಸ್ಟ್ ಇಷ್ಟಿದ್ದು. ಸೊ ಅವಾಗ ಎಷ್ಟೆಷ್ಟು ಕಟಾಪ್ ನಿಂತ್ಕೊಂಡಿತ್ತು ಅಂದರೆ ಎಲ್ಲ ಕೆಟಗರಿಗಳಿಗೂ ಈಗ ಹೇಳ್ತಾ ಹೋಗ್ತೀನಿ ನೋಡಿ. ಟು ಬಿ ಅದರ್ಸು 66.75, SC ಅದರ್ಸು 68.25, ST ರೂರಲ್ಲು 69.75, 2A ಅದರ್ಸು 70.75, ST ಅದರ್ಸು 71.25, ಕೆಟಗರಿ ಫಸ್ಟು 71.25, 3A 71.75, ಥರ್ಡ್ B 72 ಮಾರ್ಕ್ಸ್, ಮತ್ತು ಜನರಲ್ ಮೆರಿಟ್ ಅಂದರೆ ಯಾರೆಲ್ಲ ಜನರಲ್ ಮೆರಿಟ್ ಆಗಬೇಕು ಅಂದ್ಕೊಂಡಿರ್ತಾರೆ ಅವ್ರಿಗೆ 73 ನಿಂತ್ಕೊಂಡಿತ್ತು. ಸೊ ಇದಾಗಿತ್ತು 2022ರ ಕಟಾಪು. ನೀವೆಲ್ಲರೂ ಒಂದು ಇದು ಥಿಂಕ್ ಮಾಡಿ, ಅಂದರೆ ಈ ಲಾಸ್ಟ್ ಟೈಮು ಕಾಲ್ಫಾರ್ಮ್ ಆದಾಗ ಜಸ್ಟ್ 326 ಅಷ್ಟೇ ವೇಕೆನ್ಸೀಸ್ ಇತ್ತು. ಯಾವ ಕಟಾಫ್ ಕೂಡ ಅಂತ ಏನು ಐ ನಿಂತಿದ್ದಿಲ್ಲ, ಒಂದು ಆ್ಯಾವ್ರೇಜಾಗಿ ನಿಂತ್ಕೊಂಡಿತ್ತು. ಸೊ ಈ ಸರ್ತಿ ಸುಮಾರು ಇದೆ 2200ಕ್ಕೂ ಅಧಿಕ ವೇಕೆನ್ಸೀಸ್ ಬೆಂಗಳೂರಲ್ಲೇ ಇದ್ದಾವೆ. ಸೊ ಹಂಗಾಗಿ ಈ ಸರ್ತಿ ಯಾವ ಥರ ನಿಂತ್ಕೋಬೋದು ಅಂತ ಒಂದು ನೀವೇ ಐಡಿಯಾ ಮಾಡಿಕೊಡ್ರಿ. ಅಂದರೆ 2026ರಲ್ಲಿ ಬೆಂಗಳೂರು ಸಿಟಿಗೆ ಪರ್ಟಿಕ್ಯುಲರಾಗಿ 2200ಕ್ಕೂ ಅಧಿಕ ಹುದ್ದೆಗಳಿದಾವೆ. ಸೊ ಹಂಗಾಗಿ ಇವಾಗ ಯಾವ ಥರ ಕಟಾಪ್ ನಿಂತ್ಕೋಬೋದು ಅಂತ ನೀವೇ ಒಂದು ಅನಲೈಸಸ್ ಮಾಡ್ಕೊಳ್ಳಿ. ಸೊ ಇದೇ ಥರ ಪ್ರತಿಯೊಂದು ಜಿಲ್ಲೆದನ್ನ ಅಪ್ಲೋಡ್ ಮಾಡ್ತೀನಿ. ಅಂದರೆ ಲಾಸ್ಟ್ ಟೈಮ್ ಎಷ್ಟು ಕಟಾಪ್ ನಿಂತ್ಕೊಂಡಿತ್ತು, ಅಲ್ಲಿ ಇವಾಗ ಎಷ್ಟು ವೇಕೆನ್ಸೀಸ್ ಇದ್ದಾವೆ, ಲಾಸ್ಟ್ ಎಷ್ಟು ವೇಕೆನ್ಸೀಸ್ ಇತ್ತು ಅಂತ ನೀವು ಪ್ರತಿಯೊಂದು ಅದನ್ನು ನೋಡ್ಕೊಂಡಿರಿ. ಅಂದರೆ ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ಬೇಕಂತ ಈಗ ಸುಮ್ಮನೆ ಅಪ್ಲೈ ಮಾಡೋದಕ್ಕಿಂತ ಈ ಥರ ಒಂದು ಐಡಿಯಾ ಇಟ್ಕೊಂಡು ಅಪ್ಲೈ ಮಾಡಿ. ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ನಿಮ್ಮ ಕೆಟಗರಿಗೆ ಎಷ್ಟು ಕಟಾಪ್ ನಿಂತ್ಕೊಂಡಿತ್ತು ಲಾಸ್ಟ್ ಟೈಮು, ಅಂದರೆ ಎಷ್ಟು ಪೋಸ್ಟ್ ಇದ್ವು, ಎಷ್ಟು ಕಟಾಪ್ ನಿಂತ್ಕೊಂಡ್ಬಿಡ್ತು ಅಂತ ಒಂದು ಐಡಿಯಾ ಬರುತ್ತೆ. ಸೊ ಇದೇನಾದರೂ ನಿಮಗೆ ನೀಡಿತ್ತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಸೊ ಇದೇ ಥರ ನಾನು ಪ್ರತಿಯೊಂದು ಅಪ್ಡೇಟ್ಸ್ನ ಕೊಡ್ತಿರ್ತೀನಿ. ಮತ್ತು ಈ ಥರ ಇನ್ಫಾರ್ಮೇಷನ್ ನೀವೇನು ಕೇಳ್ತಿರಲ್ಲ ಅದ್ರ ರಿಲೇಟೆಡೇ ನಾನು ಇನ್ಫಾರ್ಮೇಷನ್ ನನಗೆ ಎಷ್ಟು ಗೊತ್ತಲ್ಲ ಅಷ್ಟು ಕೊಡ್ತಿರ್ತೀನಿ. ಸೊ ಎಲ್ರಿಗೂ ನಮಸ್ತೆ.